ರಾಜ್ಯದ 1995ರಿಂದ ಪ್ರಾರಂಭವಾದ ಕನ್ನಡ ಮಾಧ್ಯಮ ಅನುದಾನ ರಹಿತ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಬೇಕೆಂದು ಆಗ್ರಹಿಸಿ ಗುರುವಾರ ಕರ್ನಾಟಕ ಅನುದಾನ ರಹಿತ ಶಾಲಾ ಕಾಲೇಜುಗಳ ನೌಕರರ ಆಡಳಿತ ಮಂಡಳಿಗಳ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ 1995ರ ನಂತರದಲ್ಲಿ ಪ್ರಾರಂಭವಾದ ಕನ್ನಡ ಮಾಧ್ಯಮದ ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳು ಸರ್ಕಾರ ಅನುದಾನ ನೀಡಿರುವುದಿಲ್ಲ. ಕಳೆದ 30 ವರ್ಷಗಳಿಂದ ಖಾಸಗಿ ಆಡಳಿತ ಮಂಡಳಿಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಡ ಮತ್ತು ಇತರೆ ಸೌಲಭ್ಯಗಳನ್ನು ನಿರ್ಮಾಣ ಮಾಡಿ ಅಲ್ಲಿಯ ಸಿಬ್ಬಂದಿಗೆ ಅಲ್ಪ ಪ್ರಮಾಣದ ವೇತನ ನೀಡುತ್ತಾ ಬಂದಿರುತ್ತಾರೆ. ಸದ್ಯ ಈ ಶಾಲೆಗಳ ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ದು ಅಲ್ಲಿಯ ಶಿಕ್ಷಕರಿಗೆ ವೇತನ ನೀಡಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಶಿಕ್ಷಕರ ಬದುಕು ಕಷ್ಟಕರವಾಗಿದೆ ಎಂದು ದೂರಿದ್ದಾರೆ. ಅನೇಕ ಆಡಳಿತ ಮಂಡಳಿಗಳು ಮುಚ್ಚಿ ಹೋಗಿವೆ. ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೆಲವರು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸಿ ಶಿಕ್ಷಣ ನೀಡುತ್ತಿದ್ದಾರೆ. 30 ವರ್ಷದಲ್ಲಿ ನೂರಾರು ಜನರು ನಿವೃತ್ತರಾಗಿದ್ದಾರೆ. ಇದೊಂದು ರಾಜ್ಯದ ಗಂಭೀರ ಜ್ವಲಂತ ಸಮಸ್ಯೆಯಾಗಿದೆ. ಸರ್ಕಾರದ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿ ಸರ್ಕಾರಕ್ಕೆ ಹೊರೆಯಾಗುವ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜ್ಯದಲ್ಲಿ 1995ರಂದು 2001ರವರೆಗೆ 5 ವರ್ಷದಲ್ಲಿ 133 ಪ್ರಾಥಮಿಕ ಶಾಲೆಗಳು, 383 ಪ್ರೌಢಶಾಲೆಗಳು, 135 ಪದವಿ ಪೂರ್ವ ಕಾಲೇಜುಗಳು ಇದ್ದವು. ಇದಕ್ಕೆ ವಾರ್ಷಿಕ ಅಂದಾಜು ವೆಚ್ಚ 341 ಕೋಟಿ ರೂಪಾಯಿ ವೇತನ ಅನುದಾನ ಬೇಕಾಗಿರುವುದು. ಕನ್ನಡ ಶಾಲೆಗಳ ಉಳಿವಿಗಾಗಿ 2026 ಹಾಗೂ 27ನೇ ಆಯವ್ಯಯದಲ್ಲಿ 1995ರಿಂದ 2001ರವರೆಗೆ ಪ್ರಾರಂಭವಾಗಿರುವ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ಕಾಯ್ದಿರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಎಸ್ ಮಠದ್, ಸಲೀಂ ಕಿತ್ತೂರು, ಎಂಎ ಕೋರಿಶೆಟ್ಟಿ, ಅನಿಲ್ ಯಾದವ್, ಸಂಗೀತ ಕಾಂಬ್ಳೇಶ್, ಶೋಭಾ ಚೌಗಲೆ, ಜಯಶ್ರೀ ಕುರ್ಬೇಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ 1995ರ ನಂತರ ಪ್ರಾರಂಭವಾದಂತ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡುವಗೋಸ್ಕರವಾಗಿ ಮಾನ್ಯ ವಾಟಾಳ್ ನಾಗರಾಜರವರ ಅಧ್ಯಕ್ಷತೆಯಲ್ಲಿ ಮೊನ್ನೆ ನಡೆದ ಸಭೆಯಲ್ಲಿ ಇತ್ಯರ್ಥವಾದಂತೆ 12ನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಶಿಕ್ಷಕ ಸಿಬ್ಬಂದಿ ಆಡಳಿತ ಮಂಡಳಿಗಳು ಹಾಗೂ ವಿವಿಧ ಸಂಘಟನೆಗಳು ಒಟ್ಟುಗೂಡಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿಕೊಳ್ಳಬೇಕೆಂದು ಅನ್ನುವಂತ ನಿರ್ಣಯದ ಮೇರೆಗೆ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲಾ ಅನುದಾನಿತ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ನಮ್ಮೆಲ್ಲಾ ಸಿಬ್ಬಂದಿ ಅಲ್ಲಿ ಆಡಳಿತ ಮಂಡಳಿಗಳು ಸೇರಿಕೊಂಡು ಇವತ್ತು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ತಮಗೆ ಹೇಳ್ಬೇಕಂತಂದ್ರೆ 30 ವರ್ಷದಿಂದ ನಮ್ಮ ಶಿಕ್ಷಕರಿಗೆ ವೇತನ ಅನುದಾನ ಇಲ್ಲ. ಇವತ್ತು ಅವರ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರ ಒಬ್ಬ ಕೂಲಿ ಆಳಿಗೆ ಒಂದು ದಿವಸಕ್ಕೆ 300 ರೂಪಾಯಿ ಸಿಗ್ತೈತಿ. ಅಷ್ಟು ಸುಧಾ ಇವತ್ತು ನಾವು ಶಿಕ್ಷಕರಿಗೆ ಇವತ್ತು ಪಡ್ಕೊಳ್ತಾ ಇಲ್ಲ. ಒಂದು 2,000 ರೂಪಾಯಿದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಾರ. ಎಷ್ಟೋ ಕುಟುಂಬಗಳು ಇವತ್ತು ಹಾಳಾಗಿ ಹೋಗಿದಾವ. ಎಷ್ಟೋ ನಮ್ಮ ಶಿಕ್ಷಕರ ಮಕ್ಕಳ ಶಿಕ್ಷಣದ ಪರಿಸ್ಥಿತಿ ಇವತ್ತು ಏನಪ್ಪಾ ಅಂತಂದ್ರೆ ಅತ್ಯಂತ ಕೀಳು ಮಟ್ಟಕ್ಕೆ ಐತಿ. ಯಾಕಂದ್ರೆ ನಮ್ಮ ಹತ್ರ ಹಣ ಇಲ್ಲ. ಮಕ್ಕಳಿಗೆ ಶಿಕ್ಷಣ ಕೊಡಿಸುವಷ್ಟು ಸಹ ನಮ್ಮ ಆರ್ಥಿಕ ವ್ಯವಸ್ಥೆ ಇವತ್ತು ಸರಿಯಾಗಿಲ್ಲ. ಹೀಗಾಗಿ ಸಾವಿರಾರು ಕುಟುಂಬಗಳು ಇವತ್ತು ಆರ್ಥಿಕ ಮುಗ್ಗಟ್ಟಿನಿಂದ ಹಾಳಾಗ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡಿದ್ರೆ ರಾಜ್ಯದಲ್ಲಿ ಉತ್ತಮವಾದಂತ ಶಿಕ್ಷಣ ಯಾರು ನೀಡತಾವ್ರಪ್ಪ ಅಂತ ಸರ್ಕಾರದ ವರದಿ ಕೇಳಿದ್ರೆ ಅದು ಅನುದಾನ ರಹಿತ ಶಾಲಾ ಕಾಲೇಜುಗಳು. ಇವತ್ತು ಇಡೀ ರಾಜ್ಯದ ಒಂದು ಫಲಿತಾಂಶವನ್ನು ಹೋಲಿಕೆ ಮಾಡಿ ನೋಡ್ರೆ ಹಗಲಿನಲ್ಲಿ ನಮ್ಮ ಶಿಕ್ಷಕರು ಮಕ್ಕಳಿಗಾಗಿ, ಸಮಾಜಕ್ಕಾಗಿ, ಈ ನಾಡನ್ನು ಕಟ್ಟುವುದರಗೋಸ್ಕರವಾಗಿ, ಕನ್ನಡ ಶಾಲೆಗಳನ್ನು ಉಳಿಸುವುದರಗೋಸ್ಕರವಾಗಿ ಸತತ ಹಗಲು ರಾತ್ರಿ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಪರಿಸ್ಥಿತಿ ಏನು? ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಾವು ಹಲವಾರು ಸಾರಿ ಭೇಟಿಯಾಗಿದ್ದೇವೆ, ಹಲವಾರು ಸಾರಿ ಮನವಿಯನ್ನು ಅರ್ಪಿಸಿದೆವು. ಮಾನ್ಯ ಶಿಕ್ಷಣ ಸಚಿವರು ಸಹ ನಮ್ಮ ಉಸ್ತುವಾರಿ ಸಚಿವರುಗಳನ್ನು ಸಹ ನಾವು ಭೇಟಿಯಾಗಿದ್ದೆವು. ಅವರೂ ಸಹ ನಿಮಗೆ ಇವತ್ತು ಹೇಳಿದ್ದಾರೆ. ಆದ್ರೆ ತಮಗೊಂದು ತಪ್ಪು ಕಲ್ಪನೆ ಇದೆ. ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಕಾಣ್ತೈತಿ. ಎಷ್ಟು ಶಾಲೆಗಳ ಮುಚ್ಚೋಗಿದಾವ್ರಿ. ಅದೆಲ್ಲ ಕೂಡ್ಕೊಂಡು ನೀವು ಸಾವಿರಾರು ಕೋಟಿ ಬಜೆಟ್ ಅನ್ನು ನಿಮ್ಮನ್ನ ತಪ್ಪು ದಾರಿಗೆಳೆಯುವಂತ ಕಾರ್ಯಕ್ರಮವನ್ನು ಅವ್ರು ಮಾಡತ್ತಾರ. ನಮ್ಮ ಹತ್ರ ಇದೆ ಡಾಟಾಸ್. ಕೇವಲ 341 ಕೋಟಿ ರೀ. ಒಂದು ರಸ್ತೆ ರೀ, ಒಂದು ರಸ್ತೆಗೆ ಅಥವಾ ಒಂದು ಯಾವುದೋ ಒಂದು ಕಟ್ಟಡಕ್ಕೆ ದೊರೆಯುವಂತ ಅನುದಾನ ರೀ. ಅದು ಒಂದು ವರ್ಷದಲ್ಲಿ ಆಗೋದಿಲ್ಲ, ಸುಮಾರು 20 ವರ್ಷ ಬೇಕ. 5 ವರ್ಷ ಆದ್ರೂ ನಮಗೆ ಕೊಡ್ರಿ. ಅಟ್ಲೀಸ್ಟ್ ನಮ್ಮ ಬದುಕಿಗೆ ಇನ್ನು ಮುಂದೆ ಆಶಾದಾಯಕವಾಗಿ ಶಿಕ್ಷಕರು ಬದುಕಬೇಕಂದ್ರೆ ಈ ರಾಜ್ಯದಲ್ಲಿ ಅವರ ಕುಟುಂಬಗಳು ಇವತ್ತು ಬದುಕಬೇಕಾದ್ರ ಅವ್ರು ಮತ್ತೆ ಏನಾದ್ರೂ ನೀವು ಸಹಾಯ ಮಾಡ್ಬೇಕಂತಾದ್ರ ತಾವು ಅನುದಾನವನ್ನು ಕೊಡ್ರಿ. ನೀವು ಸರ್ಕಾರಿ ಶಾಲೆಗಳನ್ನ ಕಟ್ಟಬೇಕಾದ್ರೆ ಕೋಟ್ಯಾನು ರೂಪಾಯಿ ಹಣ ಖರ್ಚು ಮಾಡ್ತೀವಿ. 4,200 ಕೋಟಿ ದುಡ್ಡು ಖರ್ಚು ಮಾಡುವಲ್ಲಿ ನಮ್ಮ ಶಿಕ್ಷಕರಿಗೆ ಕೇವಲ ವೇತನ ಅನುದಾನ ರೀ. ನಾವು ಕಟ್ಟಡ ಕೇಳಾಕಿದ್ದಿಲ್ಲ, ಪೀಠೋಪಕರಣ ಏನ್ ಕೇಳಾಕಿದ್ದಿಲ್ಲ,
ಬೂಟ್ ಕೇಳಕತ್ತಿಲ್ಲ, ಶೂಸ್ ಕೇಳಕತ್ತಿಲ್ಲ, ನಾವು ನಿಮ್ನ ಏನು ಕೇಳಕತ್ತಿಲ್ರಿ. ನಮ್ಮ ಕುಟುಂಬಕ್ಕೆ ನಿರ್ವಹಣೆಗಾಗಿ ನೀವು ಅನುದಾನ ಕೊಡ್ರಿ. 30 ವರ್ಷದಿಂದ ಇವತ್ತು ನಮ್ಮ ಕುಟುಂಬಗಳು ಬೀದಿ ಪಾಲಾಗಿದಾವ್ರಿ. ರಾತ್ರಿಯಲ್ಲಿ ಕೂಲಿ ಮಾಡ್ತಾರ್ರಿ, ನಿಮ್ಗೆಲ್ಲ ಗೊತ್ತಿಲ್ಲ. ಲಾಡ್ಜ್ ನಲ್ಲಿ ನನ್ನ ಎಷ್ಟೋ ಸ್ನೇಹಿತರು ಕೂಲಿ ಮಾಡ್ತಾರ್ರಿ, ರೈಲ್ವೆ ಸ್ಟೇಷನ್ ನಲ್ಲಿ ಹಮಾಲಿ ಮಾಡ್ತಾರ್ರಿ. ಹೇಳ್ಬಾರ್ದಾವೆಲ್ಲ ಮಾಧ್ಯಮದ ಮುಂದೆ. ನಾನು ಎಸ್ ಮಾಡೋದಂತ. ಅದಕ್ಕೆ ಶಿಕ್ಷಕರ ಪದಂತ ಕರ್ನಾಟಕ ಅನುದಾನ ರಹಿತ ಶಾಲಾ ಕಾಲೇಜುಗಳ ರಾಜ್ಯ ಗೌರವ ಅಧ್ಯಕ್ಷನಾಗಿ ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ಮೊನ್ನೆ ಸಭೆಯಾಗಿ ಇಡೀ ರಾಜ್ಯಾದ್ಯಂತ 1995ರ ನಂತರ ಪ್ರಾರಂಭವಾದಂತ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ನೀಡಬೇಕು. ಅದರ ಸಲುವಾಗಿ ದಿನಾಂಕ 12ರಂದು ಇಡೀ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಮಾಡಿ, ಮೋರ್ಚಾ ಮಾಡಿ DC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಬೇಕಂತ ತೀರ್ಮಾನದ ಪ್ರಯುಕ್ತ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಜನ 400-500 ಜನರ ಕೂಡ್ಕೊಂಡು ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಸರ್, ತಮಗೆ ಈಗಾಗಲೇ 30 ವರ್ಷದಿಂದ ನಾವು ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ಕೊತ ಬಂದಿದ್ದೇವೆ. 30 ವರ್ಷ ಆಯ್ತು. ಈ ರಾಜ್ಯಕ್ಕೆ ಶಿಕ್ಷಣ ಕೊಡುವಂತ, ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಅನುದಾನ ರಹಿತ ಶಾಲಾ ಕಾಲೇಜುಗಳಿಗೆ 1 ಪೈಸೆ ಅನುದಾನವನ್ನು ಸಹ ನೀಡಿಲ್ಲ, ವೇತನ ಅನುದಾನವನ್ನ ನೀಡಿಲ್ಲ. ಇದು ಬಹಳ ಖೇದಕರವಾದದ್ದು. ಸರ್ಕಾರದ ಹೇಳ್ತದೆ ಒಂದು ಕಡೆಗೆ ಅತಿ ಉತ್ತಮವಾದಂತ ಶಿಕ್ಷಣವನ್ನ ಕೊಡುತ್ತಿರುವಂತ ಯಾವುದೇ ಶಿಕ್ಷಣ ಸಂಸ್ಥೆಗಳಿದ್ರೆ ಅದು ಅನುದಾನ ರಹಿತವಾದದ್ದು. ಪರ್ಸೆಂಟೇಜ್ ನಲ್ಲಿ ನೋಡಿದ್ರೆ ಅನುದಾನ ರಹಿತ ಶಾಲಾ ಕಾಲೇಜುಗಳ ಮಕ್ಕಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪಾಸ್ ಆಗಕತ್ತಾರ. ಇಡೀ ಹಗಲು ರಾತ್ರಿ ಏನಂದ್ರೆ ಸಮಾಜಕ್ಕಾಗಿ ದುಡಿಯುವಂತ ನಮ್ಮ ಶಿಕ್ಷಕರು 30 ವರ್ಷದಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡರು. ಇವತ್ತು ಕೂಲಿನಾಲಿ ಮಾಡಿಕೊಂಡು, ಇವತ್ತು ರಾತ್ರಿಯಲ್ಲಿ ಕೂಲಿ ಮಾಡಿಕೊಂಡು ಬೆಳಿಗ್ಗೆ ಮತ್ತೆ ನಾವು ಶಿಕ್ಷಕರಾಗಿ ಶಿಕ್ಷಣವನ್ನು ನೀಡುವಂತ ಕಾರ್ಯವನ್ನ ಇವತ್ತು ನಾವು ಮಾಡಿದೆವು. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾವು ಬೇಡ್ಕೊಳ್ತಾ ಇದ್ದೇವೆ. ಏನಂತಂದ್ರೆ, ದಯಮಾಡಿ ಎಲ್ಲಾ ವರ್ಗಗಳಿಗೆ, ಎಲ್ಲಾ ಸೆಕ್ಷನ್ಗಳಿಗೆ ನೀವು ಅನುದಾನವನ್ನು ನೀಡಿದೇರಿ, ಆರ್ಥಿಕ ಒಂದು ಲಾಭವನ್ನ ನೀಡಿದೇರಿ. ಆದ್ರ ನಾವೇನು ಮಾಡಿದೇವಿ? ಸರ್ಕಾರ ಮಾಡುವಂತ ಕಾರ್ಯವನ್ನ ಇವತ್ತು ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳು ಇವತ್ತು ಮಾಡಾಕತ್ತಾವ. ಆಡಳಿತ ಮಂಡಳಿಯವರು ಸರ್ಕಾರ ಏನು ಬಿಲ್ಡಿಂಗ್ ಕಟ್ಸಿದ್ರಲ್ಲ ಸರ್ಕಾರಿ ಶಾಲೆಗಳಿಗೆ, ಅದರ ಹೊರತಾಗಿ ನಾವು ಬಿಲ್ಡಿಂಗ್ ಅನ್ನು ಕಟ್ಕೊಡ್ಸು, ಪೀಠೋಪಕರಣಗಳನ್ನ ಮಾಡಿ ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ಕೊಡುವಂತ ನಮ್ಮನ್ನ ಕಡೆಗಣಿಸಿದ್ದು ಇದು ಬಹಳಷ್ಟು ಖೇದಕರವಾದಂತ ವಿಷಯ. ಇವತ್ತು ನಾವು ಶಿಕ್ಷಕರು ಬೀದಿಗಿಳಿದು ಹೋರಾಟ ಮಾಡಬಾರದು. ಈ ಕುರಿತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ನಾವು ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಶಿಕ್ಷಣ ಮಂತ್ರಿಗಳಂತೂ ಸುಮಾರು ವರ್ಷದಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಆದ್ರೂ ಒಂದು ಮಾತ್ರ ಇದರಲ್ಲಿ ನಾನು ಹೇಳ್ಬೇಕಾದದ್ದು, ಶಿಕ್ಷಣ ಮಂತ್ರಿಗಳು ಸಾಕಷ್ಟು ಪ್ರಯತ್ನ ಮಾಡಿ ಮುಖ್ಯಮಂತ್ರಿಗೆ ನಮ್ಮ ಸಮಸ್ಯೆಯನ್ನು ತಿಳಿಸುವಂತ ಕಾರ್ಯವನ್ನ ಮಾಡಿದಾರ. ಆದ್ರೆ ಕೆಲವು ಅಧಿಕಾರಿಗಳು ಏನ್ ಮಾಡಿದಾರೆ ಅಂತಂದ್ರ, ನಮ್ಮ ಮಟ್ಟದಲ್ಲಿ ಇದೊಂದು ದೊಡ್ಡ ಇದಕ್ಕೆ ಬಜೆಟ್ ಬೇಕು. ಅವ್ರ ಪ್ರಕಾರ 5 ವರ್ಷದ ನಾವು ಅಷ್ಟೇ ಕೇಳಿವಿ, 922 ಕೋಟಿ. ಇದು ತಪ್ಪು ಅವ್ರದ್ದು. ನಾವು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಕೇವಲ 341 ಕೋಟಿ ಅನುದಾನವನ್ನ ಕೊಡಬೇಕು ಅನ್ನುವಂತ ಆಗ್ರಹ ನಮಗೈತಿ. ಆದ್ರೆ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಯಾಕೆ ಅರ್ಥ ಆಗವಲ್ತು ಅನ್ನೋದನ್ನ ಬಹಳಷ್ಟು ವಿಷಾದಕರವಾದಂತ ಸಂಗತಿ. ಅದಕ್ಕೆ ನಾನು ಈ ಮೂಲಕ ಏನು ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ, ಸರ್ಕಾರ ಮನಸ್ಸು ಮಾಡಿದ್ರೆ ಏನಿಲ್ಲ, ಅದು 341 ಕೋಟಿ ಕೊಟ್ಟರೆ ಇದು 20 ವರ್ಷಗಳವರೆಗೆ ಮುಂಜಾಗ್ತದೆ. ಯಾಕಂದ್ರೆ 2006ರಲ್ಲಿ ಕೊಟ್ಟಂತ ಅನುದಾನ ಇವತ್ತಿನವರೆಗೂ ಇನ್ನೂ ಇದೆ. ಅದರ ಸಲುವಾಗಿ ತಾವು ದಯಮಾಡಿ ಕೃಪೆ ಮಾಡಿ ಮಕ್ಕಳ ಭವಿಷ್ಯಕ್ಕಾಗಿ, ಈ ಶಿಕ್ಷಣ ಸಂಸ್ಥೆಯ ಭವಿಷ್ಯಕ್ಕಾಗಿ, ಕನ್ನಡದ ಉಳಿವಿಗಾಗಿ, ಕನ್ನಡ ಶಾಲೆಗಳು ಇವೆಲ್ಲ ಕನ್ನಡದ ಉಳಿವಿಗಾಗಿ ನೀವು ಇವುಗಳನ್ನು ಅನುದಾನಕ್ಕೆ ಒಳಪಡಿಸಬೇಕಂತ ಕಳಕಳಿ ವಿನಂತಿಯನ್ನು ನಾನು ಈ ಮೂಲಕ ಮಾಡಿಕೊಳ್ತಾ ಇದ್ದೇನೆ. ನಾಜಿಮ್ ಬಿಟ್ಕೇರಿ, KMM ನ್ಯೂಸ್, ಬೆಳಗಾವಿ. BS Channabasappa and Sons, The Textile Mall, Tilakwadi, Belagavi.